ಹಾಯ್ ಎವ್ರಿ ಒನ್, ಗುಡ್ ಮಾರ್ನಿಂಗ್. ಮಂಡ್ಯದಿಂದ ಬ್ಯಾಂಗ್ಳೂರ್ ಹೊರಡ್ತಿದ್ದೀವಿ. ಸೊ ಆನ್ ದ ವೇ ನಾವು ರೀಚ್ ಆಗೋಷ್ಟರಲ್ಲಿ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಅಲ್ಲೇ ಗೌಡ್ರು ಮನೇಲಿ ಊಟ ಮಾಡಿಕೊಂಡು ಮುದ್ದೆ ಊಟ ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ನನಗೊಂದು ಸರ್ಪ್ರೈಸ್ ಇತ್ತು. ಐ ವಾಸ್ ಲಿಟ್ರಲಿ ಶಾಕ್ಡ್. ಪ್ರೀತಮ್ ಬಾಟ್ ನ್ಯೂ ಟಿವಿ ಆ್ಯಂಡ್ ಸ್ಪೀಕರ್ಸ್ ಎಲ್ಲ ಹಾಕಿ ಕನೆಕ್ಟ್ ಮಾಡಿ ಇಟ್ಟಿದ್ದ. ಇಟ್ ವಾಸ್ ಅ ವೆರಿ ಬಿಗ್ ಶಾಕಿಂಗ್ ಫಾರ್ ಮೀ. ದೆನ್ ಇಮಿಡಿಯೇಟ್ ರಾತ್ರಿಗೆ ಮೂಲಂಗಿ ಸಾಂಬಾರ್ ಪ್ರಿಪೇರ್ ಮಾಡಿ ನಾನು ಹೊರಟಿದ್ದು ಗ್ಲೋಬಲ್ ಡಿವಿನಿಟಿ ಮಾಲ್ಗೆ, ನಾಯಿಂಡಳ್ಳಿಗೆ. ಯಾಕಂದರೆ ವೆಸ್ಟ್ ಸೈಡಲ್ಲಿ ಸೇಲ್, ಸಖತ್ ಬಿಗ್ ಸೇಲ್ ಅಂತ ನನಗೆ ಮೆಸೇಜ್ ಪಾಪಪ್ ಆಗ್ತಾನೆ ಇತ್ತು. ಸೊ ಇಮಿಡಿಯೇಟ್ ಬಂದಿದ್ದ ದಿನ ಹೋಗೋಣ ಅಂದ್ಬಿಟ್ಟು ಸಂಡೇ ಹೋದೆ. ಒಂದು ಚೂರು ಕಲೆಕ್ಷನ್ಸ್ ಏನು ಚೆನ್ನಾಗಿರ್ಲಿಲ್ಲ. ನನಗೆ ಸಿಗ್ಲಿಲ್ವಾ ಅಥವಾ ಸೇಲ್ ಮುಗ್ದೋಗಿತ್ತಾ ಏನು ಅಂತ. ಬಟ್ ನೀವು ಯೂಶಲಿ ಹೇಳ್ತೀರಲ್ಲ, ಆಮೇಲೆ ಹೇಳ್ತೀರಾ ಅನುಷಾ ನಂಗೆ ಮುಂಚೆನೆ ಹೇಳಿ ಅಂತ. ರೈಟ್ ನಾವು ಸೇಲ್ ನಡೀತಿದೆ, ಯು ಕ್ಯಾನ್ ಗೋ ಅಂಡ್ ಚೆಕ್. ವೆಸ್ಟ್ ಸೈಡ್ ಅಲ್ಲಿ ಅಂತ ಏನು ಶಾಪ್ ಮಾಡಲಿಲ್ಲ. ಸೊ ಸ್ಟಾರ್ಬಕ್ಸ್ ಹೋಗೋಣ ಅನ್ಕೊಂಡು ಹೋದೆ. ಸೊ ಮಾಚಾ ಟ್ರೈ ಮಾಡೋಣ ಅಂತ ಇಮಿಡಿಯೇಟ್ ಡಿಸಿಷನ್ ತರ ಮಾಚಾ ಟ್ರೈ ಮಾಡಿದೆ. ಇಟ್ ವಾಸ್ ವರ್ಸ್ಟ್. ಎಕ್ಸ್ಪೆಕ್ಟ್ ಮಾಡಿದೆ ವರ್ಸ್ಟ್ ಅಂತ, ಬಟ್ ಇರೋದ್ರಲ್ಲಿ ಇದೇ ಬೆಟರ್ ಅಂತೆ. ಬೇರೆ ಕಡೆ ಮಾಚಾ ಟ್ರೈ ಮಾಡಿದ್ರೆ ಇನ್ನೂ ಇದಾಗಿರುತ್ತೆ ಅಂತ ಹೇಳಿದ್ರು ಸ್ಟಾರ್ಬಕ್ಸ್ ಅವರು. ಬಿಕಾಸ್ ಇಲ್ಲಿ ಸ್ವಲ್ಪ ರಿಫೈನ್ಡ್ ಆಗಿತ್ತು, ಮಿಲ್ಕ್ ಹಾಕಿದ್ರು ಅಂಡ್ ಸ್ವಲ್ಪ ಶುಗರ್ ಎಲ್ಲ ಹಾಕಿದ್ರು. ಬೇರೆ ಕಡೆ ಅದೆಲ್ಲ ಏನೋ ಆಡ್ ಮಾಡಲ್ಲ ಅಂತ ಹೇಳಿದ್ರು. ಐ ಥಿಂಕ್ ಇಟ್ಸ್ ಟ್ರೂ. ಲಿಟ್ರಲಿ ಹಸಿ ಹಾಲ್ಗೆ ಟೀ ಪುಡಿ ಹಾಕಿ ಕುದಿಸ್ತೆ ಕಾಯಿಸ್ತೆ ಕುಡ್ದಂಗೆ ಇತ್ತದಷ್ಟೇ. ಅಲ್ಲಿಂದ ಸಮತ್ವಾಗಿ ಬಂದೆ. ತುಂಬಾ ಬ್ಲೌಸಸ್ ಎಲ್ಲ ಸ್ಟಿಚ್ ಕೊಡಬೇಕಿತ್ತು. ಸೊ ಕೊಟ್ಟು ಕೇಮ್ ಬ್ಯಾಕ್ ಟು ಹೋಮ್. ಊಟ ಮಾಡ್ತಾ ಡೇನ ಎಂಡ್ ಮಾಡಿದೆ.